ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು? ಅವಳು ಇವಾಗ ಇದ್ದಾಳ? ಇದ್ರೆ ಎಲ್ಲಿದ್ದಾಳೆ ಅಂತೆಲ್ಲ ಪ್ರಶ್ನೆ ಮೂಡತವ. ಇವತ್ತು ನಿನ್ ಮುಂದೆ ಬಂದು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳವ, ನಮ್ಮಮ್ಮ ಎಲ್ಲಿದ್ದಾಳೆ? ಯಾವ ವಿಚಾರ ನೀವು ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ಮುತ್ತು ಮಡಿಕೊಂಡಿದ್ರು, ಇವತ್ತು ಅದು ಜಗತ್ತಿಗೆ ಗೊತ್ತಾಯ್ತದೇನೋ ಅನ್ನಿಸ್ತಾ ಐತೆ. ಅಮ್ಮ ಇಲ್ದೇಲೆ ನಿನ್ ಮದುವೆ ನಡೀತಾ ಮಗ? ತೊಟ್ಟು ಬಳೆ, ಪುಟ್ಟ ಸೀರೆ, ಹಚ್ಚಿದ ಕುಂಕುಮ, ಮೆತ್ತಿದ ಅರಿಶಿನ ಎಲ್ಲದ್ರಾಗೂ ನಿನ್ ತಾಯಿ ಇದ್ಲು. ಕೆಟ್ಟೋಗಿದ್ ನಿನ್ ಜೀವನನ ನಿನ್ ಕೈ ಕೊಟ್ಟೋಗವಳೆ ನಿನ್ ತಾಯಿ. ಮದುವೆ ನಿನ್ ತಾಯಿ ಮುಂದೆನೆ ಆಯ್ತು ಮಗ, ತಾಯಿ ಮುಂದೆನೆ ಆಯ್ತು ಮಗ. ಅಂದ್ರೆ ನನ್ನ ಅತ್ತೆ ನನ್ನ ಗುಂಡು ಬದಲಿಗೆ ಬಂದಿದ್ರ? ಹಾಗಿದ್ರೆ ಅವ್ರು ಇದ್ದಾರ? ಅವ್ರು ಎಲ್ಲಿರ್ಬೋದು? ಇದೊಂದು ಕೇಳಬೇಕಲ್ಲ. ಪ್ರಶ್ನೆನೇ ಜೀವನ ಅಲ್ಲ, ಉತ್ತರ ಹುಡುಕೋ. ಬೆಳಕು ಬರುತ್ತೆ, ದರ್ಶನ ಆಗುತ್ತೆ, ಅಮ್ಮ ಸಿಗ್ತಾಳೆ. ಹುಡುಕೋ ಹುಡುಕೋ. ಹೋಗ್ಬೇಡ ಕಣ, ಮುಟ್ಬೇಡ. ಶಿವಗೇನೂ ಆಗಿಲ್ಲ, ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಬರ್ತಾರೆ. ದೇವಿ ಹೇಳ್ಬೇಕಿದ್ದನ್ನೆಲ್ಲ ಹೇಳಿದಾಳೆ. ಇನ್ಯಾರು ಯೋಚನೆ ಮಾಡಬೇಡಿ, ಎಲ್ಲರೂ ನೆಮ್ಮದಿ ಆಗಿರಿ, ಎಲ್ಲ ಒಳ್ಳೇದಾಗುತ್ತೆ.
ಮಗಳೇ, ಏನಿದು ವರ್ಷನೇ ಚೇಂಜು? ತಾಯಿ ನಿನ್ನ ಕಿವಿನಲ್ಲಿ ಏನೋ ಹೇಳಿದ್ಲಲ್ಲ, ಊರ್ ಜನ ಎಲ್ರಿಗೂ ಗೊತ್ತಾಗ್ಲಿ ಅದೇನು ಹೇಳಿದ್ಲು ಅಂತ ಹೇಳಮ್ಮ. ಹೇಳಲ್ಲ. ಏನಪ್ಪ, ಇಡೀ ಊರಿಗೆ ಒಳ್ಳೇದಾಗ್ಲಿ ಅಂತ ನಾವು ತಾಯಿನ ಕರೆಸಿದ್ದು, ಅಂಥದ್ರಲ್ಲಿ ಅಮ್ಮ ಇವಳು ಕಿವಿನಲ್ಲಿ ಏನೋ ಹೇಳಿದ್ರು, ಅದು ಊರ್ ಜನರಿಗೂ ಗೊತ್ತಾಗಬೇಕು ಅಲ್ವಾ? ಪಾರ್ವತಿ ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ಅಪ್ಪ, ನೀವು ಊರಿಗೆ ಯಜಮಾನ್ರು. ಊರ್ ಜನರಿಗೆಲ್ಲ ಏನು ಹೇಳಬೇಕೋ ಅದನ್ನು ಅಮ್ಮ ಎಲ್ಲರ ಮುಂದೆ ಹೇಳಿದಾಳೆ. ನಿಮ್ಮೆಲ್ರಿಗೂ ಗೊತ್ತೂ ಆಗಿದೆ. ನನ್ನ ಹತ್ರ ಅಮ್ಮನಿಗೆ ಏನು ಹೇಳಬೇಕು ಅಂತ ಅನ್ನಿಸ್ತು ಅದನ್ನು ಬಂದು ನನ್ನ ಕಿವಿನಲ್ಲೇ ಹೇಳಿದಾಳೆ. ಹಾಗಾಗಿ ಆ ವಿಷಯನ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಆಯ್ತು, ಅದು ಯಾವ ವಿಷಯ ಅಂತ ತಿಳ್ಕೊಬಹುದಾ? ಇದು ಊರಿನ ವಿಷಯ ಅಲ್ಲ. ಅಮ್ಮ ಹೇಳಿದ್ದು ನನ್ನ ಮನೆಯ ರಹಸ್ಯದ ವಿಷಯ. ನೀವು ತಿಪ್ಪಲಾಗ ಹಾಕಿದ್ರು ಆ ವಿಷಯ ಏನು ಅಂತ ನಾನು ಹೇಳಲ್ಲ. ನೀನು ಪ್ರೀತಿಯಿಂದ ಮಗಳೇ ಅಂತ ಕೂಗ್ತಲ್ಲ, ಆಗ ನಿನ್ನೆದೆ ನಡುಕ್ತಿತ್ತು ಅಂತ ನನಗೆ ಗೊತ್ತಾಯಿತು. ಆ ರಹಸ್ಯ ಏನು ಅಂತ ನಾನು ತಿಳ್ಕೊಂಡ್ಮೇಲೆ ಅದಕ್ಕೂ ನಿಮಗೂ ಸಂಬಂಧ ಇದೆ ಅಂತ ನನಗೆ ಗೊತ್ತಾಯಿತು. ಆಗ ನಾನೇನು ಅಂತ ತೋರಿಸ್ತೀನಿ. ಇಲ್ಲಿವರೆಗೂ ಮಾವನ ಮೇಲೆ ದೇವರು ಬಂದರೆ ಹೇಗಿರುತ್ತೆ ಅಂತ ನೀವು ನೋಡಿದ್ದೀರ. ಆದರೆ ಮುಂದೆ ಈ ಪಾರು ಮೇಲೆ ದೇವರು ಬಂದರೆ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡ್ತೀರ. ಅದಕ್ಕೆ ನಾವು ಹೊರಡುಮ, ಅಣ್ಣನ ಆಮ್ಯಾಗ ಅವ್ರು ಕರ್ಕೊಂಬರ್ತಾರೆ. ಅಪ್ಪ ನನ್ನ ಹತ್ರ ಪರ್ಸ್ನಲ್ ಆಗಿ ಏನೋ ಹೇಳ್ತಿದ್ರು, ನಾನು ಮಾತಾಡ್ತಿದ್ದೆ. ಸರಿಯಪ್ಪ, ನನ್ನ ಮನೆಗೆ ನಾನು ಹೊರಡಬೇಕು. ಆಶೀರ್ವಾದ ಮಾಡಿ. ಬಾರಾಣಿ, ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.